ಬೈಕ್ ಟ್ಯಾಕ್ಸಿ ಬಿಟ್ಟು ಆಟೋ ತಗೊಳ್ಳಲು ಮುಂದಾದ ಬೈಕ್ ಟ್ಯಾಕ್ಸಿ ರೈಡರ್ಸ್. ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಒಗ್ಗಟ್ಟಾಗಿಲ್ಲ ಅಂದ್ರೆ ನಾಳೆ ದಿವಸ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುತ್ತೆ ಗ್ಯಾರಂಟಿ. ಆದಷ್ಟು ಯೂಟ್ಯೂಬರ್ಸ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಆದಷ್ಟು ಸ್ವಲ್ಪ ಧ್ವನಿ ಎತ್ತಿ ಮಾತಾಡಿ, ರಾಪಿಡೋ ಬಗ್ಗೆ ಸಪೋರ್ಟ್ ಆಗಿ ಮಾತಾಡಿ. ಖಂಡಿತ ಇದನ್ನ ನಾವು ಉಳಿಸ್ಕೋಬಹುದು ಬೆಂಗಳೂರಲ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿಕೆರಿಯರ್ ಯೂಟ್ಯೂಬ್ ಚಾನಲ್. ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ ಬೈಕ್ ಟ್ಯಾಕ್ಸಿ ಮಾಡೋದ್ ಬಿಟ್ಟು ಹೊಸ ಹೊಸ ಆಟೋ ಖರೀದಿಗೆ ಮುಂದಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಗೊತ್ತಿರಬೇಕು. ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಏನ್ ಮಾಡೋದು ಅಂತ ನೆಕ್ಸ್ಟ್ ಅದಕ್ಕೋಸ್ಕರ ಮುಂಚೆನೆ ಎಚ್ಚೆತ್ತುಕೊಂಡು ಕೆಲವರು ಆಟೋಗಳು ತಗೊಂತ ಇದಾರೆ. ಲಾಸ್ಟ್ ವೀಕ್ ಕೂಡ ನಮ್ಮ ಫ್ರೆಂಡ್ ಒಬ್ಬ ಹೊಸ ಆಟೋ ತಗೊಂಬಂದ. ನಿನ್ನೆ ಕೂಡ ಇನ್ನೊಬ್ರು ಅವರು ಕೂಡ ಹೊಸ ಆಟೋ ತಗೊಂಬಂದಾರೆ. ನಾನು ಕೂಡ ಕೇಳಿದೆ, ಏನ್ಕಪ್ಪ ಬೈಕ್ ಟ್ಯಾಕ್ಸಿನೇ ಚೆನ್ನಾಗ್ ಆಗ್ತಾ ಇತ್ತಲ್ಲ, ಏನಕ್ಕೆ ಇವಾಗ ಆಟೋ ತಗೊಂಡೆ ಅಂದ್ರೆ, ಇಲ್ಲಪ್ಪ ಬೈಕ್ ಟ್ಯಾಕ್ಸಿ ಯಾವಾಗ ಬ್ಯಾನ್ ಆಗುತ್ತೆ ಅಂತ ಗೊತ್ತಿಲ್ಲ. ಈಗ ಗೊತ್ತಿರ್ಬೇಕು, ಆಲ್ರೆಡಿ ಕೋರ್ಟ್ ಅಲ್ಲೆಲ್ಲ ಬೈಕ್ ಟ್ಯಾಕ್ಸಿ ಪರ ಯಾವ್ದೇ ವಾದ ಆಗ್ತಾ ಇಲ್ಲ, ಹಿನ್ನಡೆ ಆಗ್ತಾ ಇದೆ. ಮತ್ತೆ ಸುಮ್ನೆ ನಾವು ಅನ್ನೆಸೆಸರಿ ಬೈಕ್ ಟ್ಯಾಕ್ಸಿ ಮಾಡಕ್ಕಾಗಲ್ಲ. ಆಟೋದವ್ರ ಕಿರಿಕು ಒಂದು ಎರಡು ಆರ್ಡರ್ ಏನೋ ತಪ್ಪಿಸ್ಕೊಂಡ್ ಮಾಡ್ಬೋದು. ಯಾವ್ದಾದ್ರು ಒಂದು ಆರ್ಡರ್ ಅಲ್ಲಿ ಸಿಗಾಕೊಂಡ್ರೆ ಸುಮ್ನೆ ಕಿರಿಕ್ ಮಾಡ್ತಾರೆ, ಆಮೇಲೆ ಪೊಲೀಸ್ ಸಿಕ್ಕಿದ್ರೆ ಫೈನ್ ಹಾಕ್ತಾರೆ. ಇದು ಲೀಗಲ್ ಬೇರೆ ಇಲ್ಲ, ಕೋರ್ಟ್ ಇಂದ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಮಾಡ್ಬೋದು ಬೇಡ ಅಂತವ. ಈಗ ಸುಮ್ನೆ ಯಾಕೆ ರಿಸ್ಕ್ ತಗೊಂಡ್ ಮಾಡ್ಬೇಕು? ನಾಳೆ ದಿವಸ ಏನಾದ್ರು ಸಡನ್ ಅಂತ ಪ್ರಾಬ್ಲಮ್ ಆದ್ರೆ ಏನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಅಡ್ವಾನ್ಸ್ ಆಗಿನೇ ಏನಾರು ಒಂದು ಮುನ್ನೆಚ್ಚರಿಕೆಯಾಗಿ ಮಾಡ್ಬೇಕಲ್ಲ. ಅದಕ್ಕೋಸ್ಕರ ಈಗೆಲ್ಲ ಆಟೋ ತಗೊಂತ ಇದೀವಿ. ಒಬ್ಬ ಫುಲ್ ಕ್ಯಾಶ್ ಕೊಟ್ಟು ತಗೊಂಬಂದಾನೆ, 2,85,000. ಇನ್ನೊಬ್ಬ 50,000 ಲೋನ್ ಕಟ್ಬಿಟ್ಟು ತಗೊಂಡ್ಬಂದಿದ್ದಾರೆ. ಹಂಗಾಗಿ ನೋಡಿ, ಇವಾಗ ಏನಾಗಿದೆ, ಬೈಕ್ ಟ್ಯಾಕ್ಸಿ ಮಾಡಕ್ ಕೂಡ ಹುಡುಗರಲ್ಲಿ ಭಯ ಉಂಟಾಗ್ಬಿಟ್ಟಿದೆ. ನಾಳೆ ದಿನ ಏನಾದ್ರು ಸುಮ್ನೆ ಯಾರು ಸಿಕ್ಕಿ ಹಿಡ್ಕೊಂಡು ಕಿರಿಕ್ ಮಾಡೋದು, ಪದೇ ಪದೇ ಆಟೋರ್ ಹತ್ರ ಜಗಳ ಮಾಡಕ್ ಆಗಲ್ಲ. ಇಲ್ಲ ಪೊಲೀಸ್ ಯಾರು ಆಟೋದಾರ ಹಿಡಿದ್ರು ಪ್ರಾಬ್ಲಮ್. ಇಲ್ಲ ಸಡನ್ ಅಂತ ಏನಾದ್ರು ಒಂದೇ ದಿವಸದಲ್ಲಿ ಬ್ಯಾನ್ ಅಂತ ಹೈಕೋರ್ಟ್ ಇಂದ ಒಂದು ಆರ್ಡರ್ ಬಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆಮೇಲೆ ನೆಕ್ಸ್ಟ್ ಮಾಡ್ತೀವಿ ಅಂದ್ರೆ ಇಮಿಡಿಯೇಟ್ ಆಟೋ ತಗೊಳಕ್ಕೆ ಆಗ್ಲಿ, ಏನೋ ಒಂದ್ ಬೇರೆ ಕೆಲಸ ಮಾಡಕ್ ಆಗಲಿ ಸೆಟ್ ಆಗಲ್ಲ ಸಡನ್ ಅಂತ. ಅದಕ್ಕೆ ಏನ್ ಮಾಡ್ತಾರೆ, ಎಲ್ಲ ಕೆಲವರು ಅಡ್ವಾನ್ಸ್ ಆಗೇ ತಗೊಂತಾ ಇದಾರೆ ಇವಾಗ. ನಾಳೆ ದಿನ ಏನಾಗುತ್ತೆ ಏನಂತ ಗೊತ್ತಿಲ್ಲ, ನೆಗೆಟಿವ್ ಆಗಬಹುದು, ಪಾಸಿಟಿವ್ ಆಗಬಹುದು. ಬಟ್ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಇವಾಗ್ಲೇ ಏನೋ ಒಂದು ಬೇರೆ ಜಾಬ್ ಗೆ ಸೆಟಲ್ ಆಗ್ತಾ ಇದಾರೆ. ನಾನು ಕೂಡ ಅದಕ್ಕೆ ಹೇಳ್ತಾ ಇದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಈ ರಾಪಿಡೋ ಒಂದು ನಂಬಕ್ ಆಗ್ತಾ ಇಲ್ಲ ಪರ್ಮನೆಂಟ್ ಆಗಿ. ಯಾವಾಗ ಬ್ಯಾನ್ ಆಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಇವಾಗ ಗೊತ್ತಿರ್ಬೇಕು, ಇವಾಗ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿಗೆ ಯಾವ್ದೇ ತರ 1% ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಅದ್ರ ಪರವಾಗಿ ವಾದನೂ ಕೂಡ ಮಾಡ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ವಾದ ಮಾಡ್ತಾ ಇದಾರೆ. ಮತ್ತೆ ನಿನ್ನೆ ಮೊನ್ನೆ ನಡೆದಿರ್ತಕ್ಕಂತ ಒಂದು ಹೊಸ ಹೊಸ ಬೆಳವಣಿಗೆ ನೋಡಿದ್ರೆ ಖಂಡಿತ ರಾಪಿಡೋ ಬೈಕ್ ಟ್ಯಾಕ್ಸಿ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ. ನಾಳೆ ದಿನ ಬ್ಯಾನ್ ಆಗ್ತಕ್ಕಂಥ ಸಾಧ್ಯತೆನೂ ಕೂಡ ಜಾಸ್ತಿ ಆಗ್ತಾ ಇದೆ ದಿನ ದಿನ. ಹಾಗಾಗಿ ನಾಳೆ ಸೋಮವಾರ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ನಾಳೆ ಸ್ವಲ್ಪ ಈಗ ಇದು ಸಿಎಂ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗಿರೋದ್ರಿಂದ ಜಂಜಾಟ ಜಗ್ಗಾಟಗಳು ರಾಪಿಡೋ ಬೈಕ್ ಟ್ಯಾಕ್ಸಿ ಪರವಾಗಿ ನಾಳೆ ಏನೋ ಸ್ವಲ್ಪ ವಾದ ವಿವಾದ ನಡೆಯತಕ್ಕಂಥದ್ದು ಕಡಿಮೆ ಇದೆ ಅಂತ ಒಂದು ನಮ್ಮ ಅನಿಸಿಕೆ ಅನಿಸ್ತಾ ಇದೆ. ಬಟ್ ನಾಳೆ ನಡೆದಿಲ್ಲ ಅಂದ್ರೆ ಮತ್ತೆ ಅದು ಮುಂದೆ ಯಾವ್ದಾದ್ರು ಒಂದು ಹಿಯರಿಂಗ್ ಡೇಟ್ ಗೆ ಪೋಸ್ಟ್ ಪೋನ್ ಆಗುತ್ತೆ. ಆ ಡೇಟ್ ಅಲ್ಲಿ ಕೂಡ ಯಾವ್ದಾದ್ರು ಒಂದು ಫೈನಲ್ ಜಡ್ಜ್ಮೆಂಟ್ ಬಂದ್ರು ಬರ್ಬೋದು, ಹೇಳಕ್ಕಾಗಲ್ಲ. ಬೈಕ್ ಟ್ಯಾಕ್ಸಿಗೆ ಇವಾಗ ಹೆಂಗಾಗಿದೆ ಅಂದ್ರೆ, ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಡೋದು 100ಕ್ಕೆ ಒಂದು 30% ಅಷ್ಟೇ ಇವಾಗ ಇರೋ ಕಾನ್ಫಿಡೆಂಟ್. ಇನ್ನು 70% ಪರ್ಮಿಷನ್ ಇಲ್ಲ ಅಂತಾನೆ ಹೇಳ್ತಾ ಇದಾರೆ. ನಿನ್ನೆ ಕೂಡ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ, ಸ್ವಿಗ್ಗಿ ಝೊಮ್ಯಾಟೊ ಅಂಡ್ ಇ ಕಾಮರ್ಸ್ ಮಾತ್ರನೇ ಟೂ ವೀಲರ್ ಅಲ್ಲಿ ಮಾಡ್ತಕ್ಕಂತ ಸಾಧ್ಯತೆ ಇರೋದು, ಪರ್ಮಿಷನ್ ಇರೋದು. ಯಾವ್ದೇ ತರ ಕಸ್ಟಮರ್ ನ ಡ್ರಾಪ್ ಪಿಕಪ್ ಮಾಡಂಗಿಲ್ಲ. ಯಾಕಂದ್ರೆ ಇದರಿಂದ ಇಲ್ಲಿಗಲ್, ಇದು ವೈಟ್ ಬೋರ್ಡ್ ಅಲ್ಲಿ ಯಾವ್ದೇ ತರ ಪರ್ಮಿಷನ್ ಇಲ್ಲ. ಇದರಿಂದ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ಇದರಿಂದ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಪೊಲ್ಯೂಷನ್ ಆಗುತ್ತೆ. ತುಂಬಾ ನಾನಾ ರೀಸನ್ ಗಳು ಕೊಟ್ಟು ಬೈಕ್ ಟ್ಯಾಕ್ಸಿ ಮಾಡಬಾರ್ದು ಅಂತ ಕೂಡ ಒಂದು ರೂಲ್ಸ್ ಕೂಡ ಬಂದಿದೆ, ಒಂದು ನ್ಯೂಸ್ ಅಲ್ಲಿ ಬಂದಿದೆ. ಹಂಗಾಗಿ ನಾಳೆ ದಿವಸ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಅಫಿಷಿಯಲ್ ಆಗಿ ಫೈನಲ್ ಆಗಿ ಅನೌನ್ಸ್ ಮಾಡ್ಬಿಟ್ರೆ ಸಡನ್ ಅಂತವ ತುಂಬಾ ಬೈಕ್ ಟ್ಯಾಕ್ಸಿ ರೈಡರ್ಸ್ ತೊಂದರೆ ಆಗುತ್ತೆ. ಯಾಕಂದ್ರೆ 3 ಲಕ್ಷ ಜನ ಇದಾರೆ ಬೆಂಗಳೂರಲ್ಲಿ. ಅವ್ರಿಗೆಲ್ಲ ತೊಂದರೆ ಆಗೋದ್ ಕಾರಣ ಇವಾಗಲೇ ಸ್ವಲ್ಪ ಏನಾದ್ರು ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಬೇರೆ ಏನಾದ್ರು ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೇಕು ರೈಡರ್ಸ್. ಈಗ ಒಂದೇ ನಂಬ್ಕೊಂಡಿದ್ರೆ ಆಗಲ್ಲ. ಈ ಬೈಕ್ ಟ್ಯಾಕ್ಸಿ ಪರ್ಮನೆಂಟ್ ಇಲ್ಲ ಬೆಂಗಳೂರಲ್ಲಿ. ಯಾಕೆ ಇಷ್ಟು ದಿವಸ ನಾವೇನೋ ಒಂದು ಹೋಪ್ಸ್ ಇಟ್ಕೊಂಡಿದ್ದು, ಬೈಕ್ ಟ್ಯಾಕ್ಸಿ ಯಾವ್ದೇ ಕಾರಣಕ್ಕೂ ಬ್ಯಾನ್ ಆಗಲ್ಲ, ಪರ್ಮಿಷನ್ ಬಂದೇ ಬರುತ್ತೆ ಅಂತವ. ಆದ್ರೆ ಇವಾಗ ನಡೀತಕ್ಕಂಥ ಬೆಳವಣಿಗೆ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಎಲ್ಲೋ ಒಂದ್ ಕಡೆ ತುಂಬಾ ಅಂದ್ರೆ ತುಂಬಾನೇ ಹಿನ್ನಡೆ ಆಗ್ತಾ ಇದೆ. ರಾಜ್ಯ ಸರ್ಕಾರ ಇದ್ರ ಪರವಾಗಿ ಒಂದು ಚೂರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಕೋರ್ಟ್ ಅಲ್ಲಿ ಕೂಡ ಇದ್ರ ಪರವಾಗಿ ಯಾರು ವಾದನೂ ಕೂಡ ಮಾಡಿಲ್ಲ ಲಾಸ್ಟ್ ಹಿಯರಿಂಗ್ ಡೇಟ್ ಅಲ್ಲಿ. ಹಂಗಾಗಿ ಎಲ್ಲ ಗಮನಿಸಿದ್ರೆ ನಿಜವಾಗ್ಲೂ ಬೈಕ್ ಟ್ಯಾಕ್ಸಿ ತುಂಬಾ ಹಿನ್ನಡೆ ಆಗಿದೆ. ನಾಳೆ ದಿವಸ ಬ್ಯಾನ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಹಂಗಾಗಿ ಆದಷ್ಟು ರೈಡರ್ಸ್ ಬೇರೆ ಬೇರೆ ಕೆಲಸ ಹುಡುಕೊಂಡ್ರೆ ಸದ್ಯಕ್ಕೆ ಬೆಸ್ಟ್. ಯಾಕಂದ್ರೆ ಸಡನ್ ಅಂತ ಬ್ಯಾನ್ ಆದಾಗ ನೀವು ಬೇರೆ ಕಡೆ ಹೋಗಕ್ ಆಗಲ್ಲ, ಎಲ್ಲರಿಗೂ ಕಷ್ಟ ಗೊತ್ತು, ಎಲ್ಲೂ ಕೆಲಸ ಸಿಗಲ್ಲ. ಏನೋ ಒಬ್ರಿಗಿಬ್ರಿಗಾದ್ರೆ ಕೆಲಸ ಸಿಗುತ್ತೆ. ಹಂಗಾಗಿ ಇವಾಗ್ಲೇ ಏನಾದ್ರು ಒಂದು ಸೈಡ್ ಬಿಸ್ನೆಸ್ ಇಲ್ಲ ಒಂದು ಆಲ್ಟರ್ನೇಟ್ ಜಾಬ್ ಮಾಡ್ಕೊಳ್ಳಿ. ಎಲ್ಲಾರ ಹತ್ರನು 3 ಲಕ್ಷ ಬಂಡವಾಳ ಇರಲ್ಲ ಆಟೋ ತಗೊಳಕ್ಕೆ ಹಾಕ್ಬಿಟ್ಟು. ಹಂಗಾಗಿ ಏನು ಅದಲ್ಲ, ಇನ್ನೊಂದ್ ಯಾವ್ದಾದ್ರು ಸಣ್ಣ ಪುಟ್ಟ ಬಿಸ್ನೆಸ್ ಇರ್ಬೋದು, ಏನಾದ್ರು ಒಂದು ಬೇರೆ ಯೂಟ್ಯೂಬ್ ಚಾನಲ್ ಇರ್ಬೋದು, ಇಲ್ಲ ಬೇರೆ ಕಂಪ್ನಿ ಜಾಬ್, ಈ ತರ ಸ್ವಲ್ಪ ಆಲ್ಟರ್ನೇಟ್ ಜಾಬ್ ನೋಡಿ ಇಟ್ಕೊಂಡಿರಿ. ಸಡನ್ ಅಂತ ಬ್ಯಾನ್ ಆದಾಗ ತುಂಬಾ ಕಷ್ಟ ಆಗುತ್ತೆ ಎಲ್ಲಾರ್ಗುನು. ಗೊತ್ತಿರ್ಬೇಕು, ಇದನ್ನೇ ನಂಬ್ಕೊಂಡು ತುಂಬಾ ಜನ ಇದಾರೆ. ಹಂಗಾಗಿ ಇದಕ್ಕೆ ರಾಜ್ಯ ಸರ್ಕಾರ ಅರ್ಥನೇ ಮಾಡ್ಕೊಂತ ಇಲ್ಲ. ಇದರಿಂದ ಏನೋ ಇಲ್ಲಿಗಲ್ ಅಂತ ಅವಾಗಿಂದ ಬರೀ ಆಟೋ ಪರವಾಗಿ ಸಪೋರ್ಟ್ ಮಾಡ್ಕೊಂಡು ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಕ್ಕೆ ಮುಂದೆ ಬಂದಿದ್ದಾರೆ. ಏನು ಇಷ್ಟು 10 ವರ್ಷದಿಂದ ಬೆಂಗಳೂರಲ್ಲಿ ರನ್ ಆಗ್ತಾ ಇದೆ ಬೈಕ್ ಟ್ಯಾಕ್ಸಿ, ಸಡನ್ ಅಂತ ಬ್ಯಾನ್ ಆದ್ರೆ ತುಂಬಾ ಕಷ್ಟ. ಇದು ಮುಂದಿನ ದಿನಗಳಲ್ಲಿ ಯಾವ ತರ ಬೆಳವಣಿಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ನಾವಂತೂ ಪ್ರತಿ ಹಿಯರಿಂಗ್ ಡೇಟ್ ಗೆ ವೈಟಿಂಗ್ ಅಲ್ಲಿ ಇರ್ತೀವಿ, ಏನಾಗ್ಬೋದು ಇವತ್ತು ಏನಾಗ್ಬೋದು ಅಂತ. ಬಟ್ ಹಿಂಗೆ ಏನೋ ಒಂದು ಕಾರಣಗಳಿಂದ ಪೋಸ್ಟ್ ಪೋನ್ ಆಗ್ತಾ ಇದೆ. ನಾಳೆನೂ ಅಷ್ಟೇನೆ, ನಾಳೆ ಅಂತ ಫೈನಲ್ ಜಡ್ಜ್ಮೆಂಟ್ ಬರತಕ್ಕಂತ ಸಾಧ್ಯತೆ ಕಮ್ಮಿನೇ ಇದೆ.
ಇವಾಗ ರಾಜಕೀಯ ಬೆಳವಣಿಗೆ ಕೂಡ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಈ ಕಡೆ ಫೋಕಸ್ ಕಮ್ಮಿ ಮಾಡ್ತಾರೆ. ಬೈಕ್ ಟ್ಯಾಕ್ಸ್ಗೆ ಏನೋ ವಾದ ವಿವಾದ ಮಾಡ್ಬೇಕಾ ಸ್ವಲ್ಪ ಏನಾದ್ರು ಮಾಡ್ಬಿಟ್ಟು ಮತ್ತೆ ಯಾವ್ದಾದ್ರು ಒಂದು ಡೇಟ್ ರಿಸಲ್ಟ್ ಕೊಡಕ್ಕೆ ಇನ್ನೊಂದು ಡೇಟ್ ಪೋಸ್ಟ್ ಪೋನ್ ಆಗುತ್ತೆ. ಹಂಗಾಗಿ ನಾಳೆ ಅಂತ ಯಾವ್ದೇ ಕಾರಣಕ್ಕೂ ಫೈನಲ್ ಆಗಲ್ಲ. ಮುಂದಿನ ದಿನಗಳಲ್ಲಿ ಹೇಳಕ್ ಆಗಲ್ಲ ಯಾವತ್ತು ಈ ತರ ಕಂಪ್ಲೀಟ್ ಆಗಿ ಬ್ಯಾನ್ ಆದ್ರೂ ಆಗ್ಬೋದು, ಪರ್ಮಿಷನ್ ಬಂದ್ರು ಬರ್ಬೋದು. ಅದು ಕೋರ್ಟಿಗೆ ಬಿಟ್ಟಿದ್ದು, ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಹಾಗಾಗಿ ಯಾಕಂದ್ರೆ ಪರ್ಮಿಷನ್ ಕೊಡಕ್ಕೆ ಬಿಡ್ತಾ ಇಲ್ಲ. ಯಾರು ಅಂದ್ರೆ ಈಗ ಆಟೋ ಸಂಘಟನೆಗಳು ಗೊತ್ತಿರ್ಬೇಕು. ಏನಾದ್ರೂ ಒಂದು ಪ್ರತಿನಿತ್ಯ ನ್ಯೂಸ್ ಕೊಡ್ತಾನೆ ಇರ್ತಾರೆ. ನಾವು ಆಟೋ ಬಂದ್ ಬೈಕ್ ಟ್ಯಾಕ್ಸಿ ಬಂದ್ರೆ ಹಿಂಗ್ ಸ್ಟ್ರೈಕ್ ಮಾಡ್ತೀವಿ, ಹಿಂಗ್ ಸ್ಟ್ರೈಕ್ ಮಾಡ್ತೀವಿ. ಇದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಏನಾದ್ರು ಒಂದು ಕಮೆಂಟ್ಸ್ ಗಳು ಹಾಕ್ತಾನೆ ಇರ್ತಾರೆ. ನ್ಯೂಸ್ ಬರ್ತಾನೆ ಇರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದೆಲ್ಲ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋ ಕೂಡ ಒಂದು ಕಾರಣ ಜಾಸ್ತಿ ಆಗ್ಬಿಟ್ಟಿದೆ. ಹಂಗಾಗಿ ಏನು ಮಾಡಕ್ ಆಗಲ್ಲ. ಈಗೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಒಗ್ಗಟ್ಟಾಗಿ ಹೋರಾಡ್ಬೇಕಾಗತ್ತೆ ಅಷ್ಟೇ ಮುಂದಿನ ದಿನಗಳಲ್ಲಿ. ಒಬ್ರಿಬ್ರು ಬಂದ್ರೆ ಆಗಲ್ಲ. ಎಷ್ಟು ಜನ ಇದಾರೆ ಲಕ್ಷಾಂತರ ಜನ, ಅಷ್ಟು ಲಕ್ಷಾಂತರ ಜನ ಒಗ್ಗಟ್ಟಾಗಿ ಹೋರಾಡಿದ್ರೆ ಮಾತ್ರ ಬೈಕ್ ಟ್ಯಾಕ್ಸಿನ ಬೆಂಗಳೂರಲ್ಲಿ ಉಳಿಸ್ಕೊಳಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲ ಅಂದ್ರೆ ನಾಳೆ ದಿವಸ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತಾ. ಏನೇ ಇದ್ರೂನು ಇವಾಗ್ಲೇನೆ ಇದ್ರ ಪರವಾಗಿ ಹೋರಾಡ್ಬೇಕು. ಎಲ್ಲ ಬ್ಯಾನ್ ಆದ್ಮೇಲೆ ನೀವು ಬರ್ತೀವಿ, ಸ್ಟ್ರೈಕ್ ಮಾಡ್ತೀವಿ, ಹೋರಾಡ್ತೀವಿ ಅಂದ್ರೆ ಮತ್ತೆ ಯಾವ್ದೇ ಕಾರಣಕ್ಕೂ ಪರ್ಮಿಷನ್ ಕೊಡಲ್ಲ. ಹಂಗಾಗಿ ಇದ್ರ ವಿರುದ್ಧ ಇದ್ರ ಪರವಾಗಿ ಇವಾಗಲೇ ಸ್ವಲ್ಪ ಧ್ವನಿ ಎತ್ತಿ ಮಾತಾಡಿ. ಬೈಕ್ ಟ್ಯಾಕ್ಸಿ ಇಂದ ಎಷ್ಟು ಒಳ್ಳೇದಾಗ್ತಿದೆ ಜನಕ್ಕೆ, ಪಬ್ಲಿಕ್ಸ್ಗೆ ಎಷ್ಟು ಒಳ್ಳೇದಾಗ್ತಿದೆ, ಇದರಿಂದ ರೈಡರ್ಸ್ ಎಷ್ಟು ಅವಲಂಬಿಸ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿ ಯಾವ ತರ ಇದೆ. ಹಂಗಾಗಿ ಇದ್ರೆಲ್ಲ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂತಾ ಇದ್ರೆ ವಿಡಿಯೋಗಳನ್ನ, ಅದು ಗೌರ್ಮೆಂಟ್ಗೂ ಕೂಡ ಅರ್ಥ ಆಗುತ್ತೆ ಸ್ವಲ್ಪ. ನಾಳೆ ದಿವಸ ಇದರಿಂದ ತುಂಬಾ ತೊಂದರೆ ಆಗುತ್ತೆ. ಸಡನ್ ಅಂತ ಬ್ಯಾನ್ ಮಾಡೋದ್ ಬೇಡ. ಇದಕ್ಕೇನಾದ್ರು ಒಂದು ವ್ಯವಸ್ಥೆ, ಪರಿಹಾರ ವ್ಯವಸ್ಥೆ ಮಾಡ್ಬಿಟ್ಟು ಒಂದು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಿ ಪರ್ಮಿಷನ್ ಕೊಡೋಣ ಅಂತ ಅವರು ಒಂದು ಯೋಚನೆ ಮಾಡ್ತಾರೆ. ಏನು ರೈಡರ್ಸ್ ಇದ್ರ ಬಗ್ಗೆ ಏನು ಮಾತಾಡಿಲ್ಲ, ಧ್ವನಿ ಎತ್ತಿ ಏನು ಮಾತಾಡಿಲ್ಲ ಅಂದ್ರೆ ಏನಾಗುತ್ತೆ, ಬಿಡಿ ಹೋದ್ರೆ ಹೋಗುತ್ತೆ, ಬೇರೆ ಕೆಲಸ ಮಾಡ್ಕೊಂತಾರೆ, ನಮಗೇನು. ಯಾವಾಗ್ಲೂ ಈಗ ಆಟೋದವರೇ ಮಾತಾಡ್ತಾರಲ್ವಾ, ಹಂಗಾಗಿ ಆಟೋ ಪರ ಹೋಗ್ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರನು ಕೂಡ. ಹಂಗಾಗಿ ಆದಷ್ಟು ಬೈಕ್ ಟ್ಯಾಕ್ಸಿ ರೈಡರ್ಸ್ ಸ್ವಲ್ಪ ಮಾತಾಡಿ, ಬೈಕ್ ಟ್ಯಾಕ್ಸಿ ಪರವಾಗಿ ಸಪೋರ್ಟ್ ಆಗಿ ಮಾತಾಡಿ ಅಂತ ಹೇಳ್ತಾ ನಮ್ಮ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಇನ್ನು ಯಾರ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಹೊಸದಾಗಿ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಬರ್ತಾ ಇರುತ್ತೆ ಎವ್ರಿ ಡೇ. ಇದೇ ತರ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಯಾವ್ ನೈಸ್ ಡೇ ಫ್ರೆಂಡ್ಸ್.